ಯಾರಪ್ಪ ರೇಷ್ಮಾಗೆ ಢಕ್ಲಿ ಮಾಡಿರೋದು? ನೋಡಿ ಜನರೇ, ಈ ವಿಡಿಯೋ ನೋಡ್ಕೊ ಬನ್ನಿ. ಮುಕ್ಕೆಲ್ಲ ಏಟ್ಬಿಟ್ಟಿದೆ, ಯಾರಿಗೂ ತೋರ್ಸೋಕೆ ಹಂಗಿಲ್ಲ, ಏಟ್ಬಿಟ್ಟಿದೆ ನೋಡಿ. ಯಾರಿಗೂ ತೋರ್ಸೋಕೆ ಆಗ್ತಾ ಇಲ್ಲ ನನಗೆ, ಹಂಗಾಗಿದೆ. ಸಾರಿ. ಅದಕ್ಕೋಸ್ಕರನೇ ಹೇಳೋದು, ಬಡವ್ರು ಯಾವತ್ತೂ ಸೆಲೆಬ್ರಿಟಿ ಆಗಕ್ಕಾಗಲ್ಲ. ನಾನು ಆಗಿಲ್ಲ ಅಂತಾನೆ ಅನ್ಕೊಂಡು ಹೇಳೋದು. ನಾನು ಏನು ಬೆಳೆದಿಲ್ಲ, ಸಾರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿನಗೂ ಇದಾನಲ್ಲ ರೇಷ್ಮಾ ಬಾಡಿ ಗಾರ್ಡ್, ಒಂದು ಕಟಪ್ಪ ಇದಾನಲ್ಲ ಜೊತೆಗೆ, ಅವನಿಗೂ ಕರ್ಕೊಂಡು ಹೋಗೋದಲ್ಲ. ಏನ್ ರೇಷ್ಮಾ ಅರ್ಧ ಬರ್ಧ ನೀನು ಒಬ್ಳೆ ತಿನ್ಕೊ ಬಂದ್ಬಿಟ್ಟೆ ಅಲ್ಲ. ಬಡವರು ಯಾವತ್ತೂ ಸೆಲೆಬ್ರಿಟಿ ಆಗ್ಬಿಡ್ದು, ಯಾಕಂದ್ರೆ ಅವರು ಓಡಾಡೋದೆಲ್ಲ ಆಟೋಲ್ಲಿ ನಡ್ಕೊಂಡು ಹೋಗ್ತಾರೆ. ಅದಕ್ಕೋಸ್ಕರ ಜನ ಎಲ್ಲ ಗೊತ್ತಿರ್ಸೋರ್ಗೆ ಸುಮ್ನೆ ಗಲಾಟೆ ಮಾಡೋದು. ಎಲ್ಲರೂ ಒಂದೇ ಸಮ ಇರಲ್ಲ, ಎಲ್ಲರೂ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ ಅಂತ ಇವಾಗ ಗೊತ್ತಾಯ್ತು ರಾತ್ರಿ. ಏನ್ ಹೇಳ್ದೆ ರೇಷ್ಮಾ? ಬಡವರು ಸೆಲೆಬ್ರಿಟಿ ಆಗಕ್ಕೆ ಸಾಧ್ಯ ಇಲ್ವಾ? ಎಷ್ಟು ಜನ ಬಡವರು ಸೆಲೆಬ್ರಿಟಿ ಆಗಿದೆ ನೋಡಿದ್ಯಾ ನೀನು? ಸೆಲೆಬ್ರಿಟಿ ಆಗಕ್ಕೆ ಅದಕ್ಕೆ ಒಂದು ರೀತಿ ಇರುತ್ತೆ. ನೀನು ನಡೀತಾ ಇದೆಯಲ್ಲ ರೀತಿ, ಆ ರೀತಿ ಸರಿ ಇಲ್ಲ ಅಷ್ಟೇ. ಅದಕ್ಕೆ ನಿನಗೆ ಜನ ಚುಡಾಯಿಸೋದು, ಅದು ಮಾಡೋದು ಇದು ಮಾಡೋದು ಹೇಳ್ತಾ ಇರೋದು, ಗೊತ್ತಾಯ್ತಾ? ನೀನು ಮಾಡ್ತೀಯದಲ್ಲ ಕಟಪ್ಪ ಜೊತೆ ಅರ್ಧ ಬರ್ಧ ಬಟ್ಟೆ ಹಾಕ್ಕೊಂಡು, ಅದಕ್ಕೆ ಹೇಳ್ತಾ ಇರೋದು. ಜನದು ಏನು ತಪ್ಪಿಲ್ಲ. ಜನನೂ ನೋಡ್ತಾರೆ ರೀತಿ, ಯಾವ ಥರ ಮಾಡ್ತಾಳೆ ಇವಳು ಡ್ಯಾನ್ಸು, ಯಾವ ಥರ ಕುಣಿತಾ ಇದ್ದಾಳೆ, ಇವ್ರ ಕಾಂಟೆಂಟ್ ಏನು ಅಂತ ಜನನೂ ಸ್ವಲ್ಪ ಯೋಚನೆ ಮಾಡಿ ಹೇಳೋದು, ಗೊತ್ತಾಯ್ತಾ? ಸುಮ್ಮನೆ ಜನ ಮೇಲೆ ಹೆಂಗೆ ಬೇಕಂತ ಹೇಳ್ಬೇಡ. ಇನ್ನೊಂದೇನೆಂದರೆ, ನಿನಗೆ ಜನ ಇದ್ದಾರಲ್ಲ ರೇಷ್ಮಾ ಅಂತ ತಿಳ್ಕೊಂಡಿಲ್ಲ, ಎಲ್ಲೋ ಮಿಯಾ ಖಲೀಫಾ ಬಂದುಬಿಟ್ಟಿದ್ದಾಳೆ ಅಂತ ತಿಳ್ಕೊಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಅಲ್ಲಿ ಢಕ್ಲಿ ಆಗಿರೋದು, ಗೊತ್ತಾಯ್ತಾ? ಅರ್ಥ ಮಾಡ್ಕೋ ಸಾಕು. ನೋಡು, ನಿನ್ನ ಫಾಲೋವರ್ಸ್ ಎಷ್ಟು ಜನ ಇದ್ದಾರೆ, ನನ್ನ ಫಾಲೋವರ್ಸ್ ಎಷ್ಟು ಜನ ಇದ್ದಾರೆ, ಆದರೂ ನನಗೆ ಜನ ಎಷ್ಟು ಜನ ನನಗೆ ಮರ್ಯಾದೆ ಕೊಡ್ತಾರೆ ಗೊತ್ತಾ? ಅದು ನಿನಗೆ ಕೊಡಲ್ಲ. ಯಾಕೆ ಹೇಳು? ನೀನು ಮಾಡ್ತಿರೋದು ರೀತಿ ಸರಿ ಇಲ್ಲ ಅಷ್ಟೇ. ಬದಲಾವಣೆ ಮಾಡ್ಕೋ, ಜನ ಇನ್ನೂ ಜಾಸ್ತಿ ಮರ್ಯಾದೆ ಕೊಡ್ತಾರೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಾಯ್ ರೇಷ್ಮಾ, ಬಾಯ್ ಜನರೇ.